ಕಾಡಿನಿಂದ ನಾಡಿಗೆ ಎಂಟ್ರಿ ಕೊಟ್ಟ ಕಾಡಾನೆ ಪೀಕಲಾಟ ಎದುರಿಸಿದೆ. ರೈಲ್ವೆ ಬ್ಯಾರಿಕೇಡ್ಗೆ ಸಿಕ್ಕಾಕೊಂಡು ಒದ್ದಾಡಿದೆ ಕಾಡಾನೆ. ಅರೆಕೊಪ್ಪ ಗ್ರಾಮದ ಬಳಿ ಇವತ್ತು ಬೆಳಿಗ್ಗೆ ನಡೆದಿರೋ ಘಟನೆ ಇದು. ಕಾಡಿನಿಂದ ನಾಡಿಗೆ ಆನೆ ಎಂಟ್ರಿ ಕೊಟ್ಟಿತ್ತು, ಆದರೆ ರೈಲ್ವೆ ಬ್ಯಾರಿಕೇಡ್ಗೆ ಆನೆ ಸಿಕ್ಕಾಕೊಂಡಿದೆ. ಒದ್ದಾಟ ಜೋರಾಗಿತ್ತು ಆನೆಯದ್ದು. ಅರೆಕೊಪ್ಪ ಗ್ರಾಮದ ಬಳಿ ಇವತ್ತು ಮುಂಜಾನೆ ನಡೆದಿರೋ ಘಟನೆ ಇದು. ಕನಕಪುರ ತಾಲೂಕಿನ ಮುಗ್ಗೂರು ಅರಣ್ಯ ಪ್ರದೇಶದ ಅರೆಕೊಪ್ಪ ನಾಡಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ರೈಲ್ವೆ ಬ್ಯಾರಿಕೇಡ್ ಇದಕ್ಕೆ ಸಿಕ್ಕಾಕೊಂಡಿದೆ. ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ರು ಅರಣ್ಯ ಇಲಾಖೆಯವರು. ಸದ್ಯ ಬ್ಯಾರಿಕೇಡ್ ಒಳಗೆ ಸಿಲುಕಾಕೊಂಡಿದೆ ಆನೆ, ಒದ್ದಾಡಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿದ್ರು. ಆನೆಯನ್ನ ಅದರಿಂದ ಬಿಡಿಸೋಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸಿದ್ಧತೆ ಮಾಡಲಾಗಿದೆ ಸ್ಥಳದಲ್ಲಿ ಎನ್ನುವ ಮಾಹಿತಿ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ, ರೈಲ್ವೆ ಬ್ಯಾರಿಕೇಡ್ಗೆ ಆನೆ ಸಿಕ್ಕಾಕೊಂಡು ಹೇಗೆ ಒದ್ದಾಡ್ತಾ ಇದೆ ಅಂತೇಳಿ. ಈ ಆನೆ ಕಾಡಿನಿಂದ ನಾಡಿಗೆ ಬಂದಿತ್ತು. ಬರ್ತಾ ಇರೋ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಆನೆಯ ಒದ್ದಾಟ ಜೋರಾಗಿತ್ತು. ಇದನ್ನು ನೋಡಿದ ಸ್ಥಳೀಯರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಬಂದು ಈಗ ಆನೆಯನ್ನ ಅದರಿಂದ ಬಿಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕನಕಪುರ ತಾಲೂಕಿನ ಮುಗ್ಗೂರು ಅರಣ್ಯ ಪ್ರದೇಶದ ಅರೆಕೊಪ್ಪ ಎಂಬ ಜಾಗದಲ್ಲಿ ಈ ರೀತಿಯಾಗಿ ಆನೆ ಸಿಲುಕಿ ಒದ್ದಾಡಿದೆ. ಸುಸ್ತಾಗಿರುವಂತ ಆನೆ ಅಲ್ಲೇ ಕುಳಿತುಕೊಂಡು ಬಿಟ್ಟಿದೆ. ಮಾಹಿತಿ ಕೊಡ್ತಾರೆ ರಾಮನಗರ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಆನೆ ಬ್ಯಾರಿಕೇಡ್ಗೆ ಸಿಲುಕಾಕೊಂಡು ಒದ್ದಾಡ್ತಾ ಇದೆ. ಹಾಗೇನೆ ಆನೆಯನ್ನ ಅದರಿಂದ ಬಿಡಿಸೋಕೆ ಅರಣ್ಯ ಇಲಾಖೆಯವರು ಹೇಗೆ ಸಿದ್ಧತೆಯಿಂದ ಮಾಡ್ಕೊಂಡಿದ್ದಾರೆ? ಖಂಡಿತ ಸಂಪತ್ತು, ಕಾಡಿನಿಂದ ನಾಡಿಗೆ ಬರಲು ಏನು ಎಂಟ್ರಿ ಕೊಡ್ಲಿಕ್ಕೆ ಮುಂದಾಗಿದ್ದ ಗಜರಾಜ ಈಗ ಬ್ಯಾರಿಕೇಡ್ ಒಳಗೆ ಸಿಲುಕಿ ನರಳಾಟವನ್ನ ಅನುಭವಿಸ್ತಾ ಇರುವಂತದ್ದು. ಕನಕಪುರ ತಾಲೂಕಿನ ಮುಗ್ಗೂರು ಅರಣ್ಯ ಪ್ರದೇಶದ ಅರೆಕೊಪ್ಪ ಗ್ರಾಮದ ಬಳಿ ಏನೋ ಒಂದು ರೈಲ್ವೆ ಬ್ಯಾರಿಕೇಡ್ ಅನ್ನ, ಅಂದ್ರೆ ಕಾಡು ಪ್ರಾಣಿಗಳು ಗ್ರಾಮಗಳಿಗೆ ಬರಬಾರ್ದು ಅಂತೇಳಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಅಳವಡಿಸಿರ್ತಾರೆ. ಆ ರೈಲ್ವೆ ಬ್ಯಾರಿಕೇಡ್ಗೆ ಬೆಳಗ್ಗೆ ಕಾಡಾನೆ ಒಂದು ಗ್ರಾಮಕ್ಕೆ ಎಂಟ್ರಿ ಕೊಡೋ ಸಂದರ್ಭದಲ್ಲಿ ಆ ರೈಲ್ವೆ ಬ್ಯಾರಿಕೇಡ್ ನ ಒಳಭಾಗದಲ್ಲಿ ನುಸುಳ್ಕೊಂಡು ಬರುವಂತ ಸಂದರ್ಭದಲ್ಲಿ ಆ ರೈಲ್ವೆ ಬ್ಯಾರಿಕೇಡ್ಗೆ ಸಿಲುಕೊಂಡಿರುವಂತದ್ದು. ಸಾಕಷ್ಟು ಕಾಲ ನರಳಾಟವನ್ನ ಅನುಭವಿಸಿರುವಂತದ್ದು. ಒಂದಷ್ಟು ಗಾಯಗಳು ಕೂಡ ಕಾಡಾನೆಗೆ ಆಗಿರುವಂತದ್ದು. ಅಲ್ಲಿಂದ ಹೊರಗಡೆ ಬರಬೇಕು ಅಂತೇಳಿ ಸತತ ಪ್ರಯತ್ನ ಮಾಡಿದ್ರು ಕೂಡ ಕಾಡಾನೆ ಕೈಲಿ ಹೊರಗಡೆ ಬರಕಾಗದೆ ನರಳಾಟವನ್ನ ಅನುಭವಿಸ್ತಾ ಇರುವಂತದ್ದು. ಸದ್ಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಒಂದು ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ರೈಲ್ವೆ ಬ್ಯಾರಿಕೇಡ್ ಅನ್ನ ಕಟ್ ಮಾಡೋದ್ರ ಮುಖಾಂತರ ಆನೆಯನ್ನ ಹೊರ ತೆಗಿಬೇಕು ಅಥವಾ ಅದಕ್ಕೆ ಒಂದು ಅರವಳಿಕೆ ಮದ್ದನ್ನ ನೀಡಿ ಏನೋ ಅದು ಒದ್ದಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಗಾಯಗಳಾಗಿವೆ, ಅದಕ್ಕೆ ಚಿಕಿತ್ಸೆ ಕೂಡ ಬೇಕಾಗಿರುತ್ತೆ. ಹಾಗಾಗಿ ಅರವಳಿಕೆ ಮದ್ದನ್ನ ನೀಡಿ ಕಾಡಾನೆಯನ್ನ ಮಲಗಿಸೋದ್ರ ಮುಖಾಂತರ ರೈಲ್ವೆ ಬ್ಯಾರಿಕೇಡ್ ನನ್ನ ಕಟ್ ಮಾಡಿ ಹೊರಗಡೆ ತೆಗೆದು ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ಮತ್ತೆ ಕಾಡಿಗೆ ಕಟ್ಟುವ ಕೆಲಸಕ್ಕೆ ಇದೀಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿರುವಂತದ್ದು. ಬನ್ನೇರುಘಟ್ಟದಿಂದ ವೈದ್ಯರು ಕೂಡ ಈಗಾಗಲೇ ಆ ಅರಣ್ಯ ಪ್ರದೇಶಕ್ಕೆ ಬಂದು ಕಾಡಾನೆಯನ್ನ ಅರವಳಿಕೆ ಮದ್ದನ್ನ ನೀಡ್ಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಡುವಂತದ್ದು. ಗಾಯಗಳಾಗಿರೋದ್ರಿಂದ ಆನೆಗೆ ಚಿಕಿತ್ಸೆಯನ್ನ ಕೊಟ್ಟು ಮತ್ತೆ ಕಾಡಿಗೆ ವಾಪಸ್ ಕಳಿಸುವಂತ ಕೆಲಸಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮುಂದಾಗುವಂತದ್ದು. ಸಂಪತ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.